ಇನ್ನು ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಅವರನ್ನ ಯಾಕೆ ವಜಾ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಅಧ್ಯಕ್ಷರಿಗೆ ಗೊತ್ತಿರಬಹುದು, ನಮ್ಮವರಿಗೆ ಕಾರಣ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹೈಕಮಾಂಡ್ ನಿರ್ಧಾರವನ್ನ ಎಲ್ಲರೂ ಗೌರವಿಸ್ತೀವಿ, ಆದ್ರೆ ನನಗೆ ಆಶ್ಚರ್ಯ ಆಯ್ತು ಅಂತ ರಾಜಣ್ಣ ಹೇಳಿದ್ರು ಅಂತ ಪರಂ ನುಡಿದಿದ್ದಾರೆ. ಕಾರಣ ಅಷ್ಟು ವಿವರವಾಗಿ ನನಗೆ ಗೊತ್ತಿಲ್ಲ, ಆದರೆ ಹೈಕಮಾಂಡು ಡಿಸಿಷನ್ ತೊಗೊಂಡಿದೆ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಡಿಸಿಷನನ್ನು ನಾವೆಲ್ಲ ಗೌರವಿಸ್ತೇವೆ. ಆದರೆ ಏನಕ್ಕೆ ಅಂಥೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಮವರೆಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು, ಆದರೆ ನಮ್ಮವರೆಗೂ ಕೂಡ ಏನು ಕಾರಣಕ್ಕೋಸ್ಕರ ಅವ್ರನ್ನ ಈ ರೀತಿ ಡ್ರಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ಅವರಿಗೆ ಸ್ವಾಭಾವಿಕವಾಗಿ ರಾಜಣ್ಣ ಅವರಿಗೆ ಅಸಮಾಧಾನ ಇರುತ್ತೆ, ಆದರೆ ಕಾರಣ ಏನು ಅಂಥೇಳಿ ಗೊತ್ತಿಲ್ಲಲ್ಲ ನಮಗೆ. ಹೈಕಮಾಂಡ್ನವರು ಯಾವ ಉದ್ದೇಶಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತೇಳಿ ನಮಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲ, ನನ್ನ ಹತ್ರ ಅದೇ ಏನು ನನಗೂ ಆಶ್ಚರ್ಯ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ, ನೀವು ಕೇಳ್ಕೊಳ್ಳಿ ನೀವು ಅಂಥೇಳಿ ನನಗೇ ಹೇಳಿದರು ಅವರು. ನೀವು ಕೇಳಿ, ನಿಮಗೆ ಹೈಕಮಾಂಡ್ನಲ್ಲಿ ಪರಿಚಯ ಇದ್ದಾರೆ, ಅದರಿಂದ ಕೇಳ್ಕೊಳ್ಳಿ ಅಂತ ನನಗೇ ಹೇಳಿದರು. ನಾನು ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆಂತಂದರೆ ಈಗ ಡಿಸಿಷನ್ ಆಗೋಗಿದೆ. ಅವರು ರಾಜೀನಾಮೆನೂ ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೊಟ್ಟಿದ್ದರು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾವು ಮಾತಾಡೋದ್ರಲ್ಲಿ ಏನು ಅರ್ಥವಿಲ್ಲ ಅಂತ ಹೇಳಿ ನಾನು ಮಾತಾಡೋದು.